ಅಂತ ಇದೆ. ಅಕಸ್ಮಾತ್ ನೀವೇನಾದರೂ ಒಂದು ತಪ್ಪು ಮಾಡಿದರೆ, ಭಾರತದ ಕುರಿತಂತೆ ಒಂದು ಕೆಟ್ಟ ಮಾತನ್ನಾಡಿದರೆ ಇಡೀ ಜಗತ್ತಿಗೆ ಆ ಸಂದೇಶ ಹೋಗುತ್ತೆ. ಈ ಸಂದೇಶ ಕೊಡೋದು ಭಾರತದ ಕೆಲಸ ಅಲ್ಲ. ಇವತ್ತು ಭಾರತದ ಸ್ಥಿತಿ ಹೆಂಗಿದೆ ಗೊತ್ತೇನು? ಒಮನ್ ಅನ್ನುವಂಥ ಒಂದು ರಾಷ್ಟ್ರ ಇದೆ, ಮುಸಲ್ಮಾನರೇ ಜಾಸ್ತಿ ಇರುವಂಥ ರಾಷ್ಟ್ರ. ಅಲ್ಲೊಬ್ಬ ವ್ಯಾಪಾರಿ ಇದ್ದಾನೆ, ಖಿಮ್ಜೀಸ್ ಅಂತ, ಗುಜರಾತ್ನಿಂದ ಹೋದಂಥವರು. ಅವರ ತಾತನ ಕಾಲದಿಂದಲೂ ಅಲ್ಲೇ ಇದ್ದಾರವರು. ಈ ಖಿಮ್ಜೀಸಿಗೋಸ್ಕರ ಒಮನ್ ಸರ್ಕಾರ ಒಂದು ಕಾನೂನನ್ನು ಕಳೆದ 1.5-2 ವರ್ಷದ ಹಿಂದೆ ಪಾಸ್ ಮಾಡಿತು. ಆ ವ್ಯಕ್ತಿಗೋಸ್ಕರ ಕಾನೂನು ಏನು ಗೊತ್ತಾ? ನಮ್ಮ ಒಮನ್ನಲ್ಲಿ ಯಾರು ಬೇಕಿದ್ರೂ ಜಮೀನು ಖರೀದಿ ಮಾಡ್ಬೋದು, ಖಿಮ್ಜೀಸ್ ಒಬ್ಬ ಬಿಟ್ಟು. ಯಾಕೆ ಅಂತ ಕೇಳಿದರೆ, ಆ ಖಿಮ್ಜೀಸ್ ಪುಣ್ಯಾತ್ಮ ಅದಾಗಲೇ ಒಮನ್ನ 1/3 ಭಾಗವನ್ನು ಖರೀದಿ ಮಾಡಿಬಿಟ್ಟಿದ್ದಾನೆ. ಹಿಂಗೆ ಬಿಟ್ಟರೆ ಅರ್ಧ ಭಾಗ ಖರೀದಿ ಮಾಡ್ತಾನೆ, ಹಾಗೆ ಬಿಟ್ಟರೆ ಒಂದಿನ ಒಮನ್ ನಂದು, ನೀವೆಲ್ಲ ಜಾಗ ಖಾಲಿ ಮಾಡಿ ಅಂತಾನೆ ಅಂತ. ಇದಕ್ಕೋಸ್ಕರ ಇವತ್ತು ಅವರಿಗೆಲ್ಲ ಗಾಬರಿ ಪಡೋ ಅಂತ ಹಂತಕ್ಕೆ ಬಂದಿದೆ. ಎರಡನೇ ಸಂಗತಿ, ಇವತ್ತು ಭಾರತೀಯರು ಬಡ ರಾಷ್ಟ್ರವಾಗಿ ಉಳಿದಿಲ್ಲ, ಜಗತ್ತನ್ನು ರೂಲ್ ಮಾಡಬಲ್ಲಂಥ ರಾಷ್ಟ್ರವಾಗಿ ಉಳಿದಿದ್ದಾರೆ, ಬೆಳೆದಿದ್ದಾರೆ. ಎಂಥ ಅಪರೂಪ ಅಂತಂದರೆ, ಯೋಗ ಮಾಡ್ಕೊಂಡು ಊರೂರು ತಿರುಗಾಡುವಂಥ ಒಬ್ಬ ಬಾಬಾ, ರಾಮದೇವ್ ಬಾಬಾ, ಫಿಜಿ ಪಕ್ಕದ 699 ಎಕರೆ ದ್ವೀಪವನ್ನೇ ಕೊಂಡ್ಕೋತಾರೆ. ನಾವೆಲ್ಲ ಡಿನೋಟಿಫಿಕೇಶನ್ ಅಂತೇಳಿ 2 ಎಕರೆಗೆ ಬಾಯ್ ಬಡ್ಕೋತಿದ್ದೀವಿ. ಒಂದು ಇಡೀ ದ್ವೀಪವನ್ನೇ ಈ ಪುಣ್ಯಾತ್ಮ ಅಲ್ಲಿ ಕೊಂಡ್ಕೊಂಡಿದ್ದಲ್ಲದೆ ಆ ದ್ವೀಪಕ್ಕೆ ಯೋಗ ದ್ವೀಪ ಅಂತ ಹೆಸರು ಕೊಟ್ಟು ಎಂಥ ಶ್ರೇಷ್ಠ ಕೆಲಸ ಮಾಡಿದ್ದಾರೆ ಅಂತಂದರೆ, ಅವ್ರು ಹೇಳ್ತಾರೆ, ಇನ್ನೊಂದು 2 ವರ್ಷ ಕಳೀಲಿ, ಹೇಗೆ ಈ ದೇಶದ ಋಷಿಗಳು ಜಗತ್ತಿನಾದ್ಯಂತ ಭಾರತೀಯ ಸಂಸ್ಕೃತಿ ಬೆಳೆಸಿದ್ರೋ ಹಾಗೆ ಸಂಸ್ಕೃತಿ ಬೆಳೆಸಲಿಕ್ಕೆ ನಾನು ಹೊರಡ್ತೀನಿ ಅಂತ ಈ ದೇಶದ ಒಬ್ಬ ಸನ್ಯಾಸಿ ಮಾತಾಡ್ತಾರಲ್ಲ, ಇದು ಭಾರತದ ತಾಕತ್ತು, ಇದು ಭಾರತದ ಸತ್ವ. ನನ್ನನ್ನು ಬಹಳ ಜನ ಕೇಳ್ತಾರೆ, ಭಾರತದ ಕುರಿತಂತೆ ಹೆಮ್ಮೆಯಿಂದ ಮಾತಾಡಬಲ್ಲಂತ ಒಂದೇ ಒಂದು ಸಾಲು ನಿಮ್ಮ ಹತ್ರ ಏನಾದರೂ ಇದೆಯಾ? ನಾನು ಹೇಳ್ತಿರ್ತೀನಿ, ಒಂದೇ ಒಂದು ಸಾಲು ಏನು ಅಂತಂದರೆ, ಭಾರತ ಕಳೆದ 10,000 ವರ್ಷಗಳಲ್ಲಿ ಜಗತ್ತಿಗೆ ಒಬ್ಬ ಒಸಾಮಾ ಬಿನ್ ಲ್ಯಾಡನನ್ನು ಕಳಿಸ್ಲಿಲ್ಲ. ಭಾರತ ಜಗತ್ತಿಗೆ ಕಳಿಸಿದ್ದು ಸ್ವಾಮಿ ವಿವೇಕಾನಂದರಂಥ ಸಂತರನ್ನು ಮಾತ್ರ ರೀ. ಇದಕ್ಕಿಂತ ಹೆಚ್ಚಿನ ಅಹಂಕಾರ ಇನ್ನೇನು ಬೇಕು ನಮಗೆ? ಎಂಥ ಸಾತ್ವಿಕ ಅಹಂಕಾರ ಇದು ನಮ್ಮದು ಅಂತಂದರೆ, ನಾನು ಯಾವಾಗಲೂ ತಮಾಷೆಗೆ ಹೇಳ್ತಿರ್ತೀನಿ, ಒಸಾಮಾ ಬಿನ್ ಲ್ಯಾಡನ್ ವಿಮಾನ ತೊಗೊಂಡು ಮದ್ದುಗುಂಡು ತುಂಬಿಸ್ಕೊಂಡು ಕಷ್ಟಪಟ್ಕೊಂಡು 2 ಕಟ್ಟಡ ಪಡ್ಕೊಂಡ. ವಿವೇಕಾನಂದರು ವೇದಿಕೆ ಮೇಲೆ ಪೋಡಿಯಂ ಹತ್ರ ನಿಂತ್ಕೊಂಡು, ಅಮೆರಿಕಾದ ನನ್ನ ಪ್ರೀತಿಯ ಸೋದರರೇ ಅಂತಂದ್ರು. ಇಡೀ ಅಮೆರಿಕ ಬಂದು ವಿವೇಕಾನಂದರ ಕಾಲು ಬುಡಕ್ಕೆ ಬಿತ್ತು. ಇದು ಭಾರತದ ತಾಕತ್ತು. ಇವತ್ತಿಗೂ ಕೂಡ ಭಾರತ ಜಗತ್ತಿಗೆ ಕಳಿಸಿದ್ದು ಸ್ವಾಮಿ ರಂಗನಾಥಾನಂದರಂಥ ಶ್ರೇಷ್ಠ ಸಾಧುಗಳನ್ನು. ಇವತ್ತಿಗೂ ಕೂಡ ಭಾರತದಿಂದ ಜಗತ್ತಿಗೆ ಹೋಗ್ತಾ ಇರೋದು ಮಾತಾ ಅಮೃತಾನಂದಮಯಿ ಅಂತ, ರವಿಶಂಕರ್ ಅಂತ ಗುರುಜಿಗಳು. ಇವತ್ತಿಗೂ ಜಗತ್ತಿಗೆ ಭಾರತ ಕಳಿಸ್ತಾ ಇರೋದು ಜ್ಞಾನ ಕೊಡಬಲ್ಲಂಥ ಶ್ರೇಷ್ಠ ಸಂತರನ್ನೇ ಹೊರತು ಮಾಫಿಯಾ ಡಾನ್ಗಳನ್ನಲ್ಲ. ಇದು ಭಾರತದ ಪಾಲಿಗಿನ ಶ್ರೇಷ್ಠ ತಾಕತ್ತು. ಅದಕ್ಕೋಸ್ಕರ ಜಗತ್ತು ಭಾರತ ಕಂಡ್ರೆ ತಲೆ ಬಗ್ಗತ್ತೆ. ಮಾಸ್ಟರ್ ಹಿರಣ್ಣಯ್ಯ ಒಂದು ಮಾತು ಯಾವಾಗಲೂ ಹೇಳೋರು, ಜಗತ್ತನ್ನು ನೀವೊಂದು ಮನೆ ಅಂತ ತಿಳ್ಕೊಂಡ್ರೆ ಚೆನ್ನಾಗಿದೆ ಕಲ್ಪನೆ. ಜಗತ್ತನ್ನು ಮನೆ ಅಂತ ತಿಳ್ಕೊಂಡ್ರೆ, ಹೇಗೆ ನಮ್ಮ ಮನೆಯಲ್ಲಿ ಬೆಡ್ರೂಮ್ ಇದೆಯೋ, ಹಾಲ್ ಇದೆಯೋ, ಬಚ್ಚಲು ಮನೆ ಇದೆಯೋ, ಟಾಯ್ಲೆಟ್ ಇದೆಯೋ, ಒಂದು ಟೆಂಪಲ್ ಇದೆಯೋ, ಹಾಗೆ ಜಗತ್ತಿಗೂ ಒಂದು ಟಾಯ್ಲೆಟ್ಟು, ಒಂದು ಟೆಂಪಲ್ಲು, ಒಂದೆಲ್ಲ ಇದೆ. ಹಾಗೇನಾದರೂ ಜಗತ್ತಿನ ಮನೆಯಲ್ಲಿ ದೇವರ ಕೋಣೆ ಅಂತಿದ್ದರೆ ಅದು ನನ್ನ ಭಾರತ ಮಾತ್ರ ಅಂತ. ಹೀಗಾಗಿ ಜಗತ್ತಿನ ಜನ ಭಾರತಕ್ಕೆ ಬರಬೇಕಾದ್ರೆ ದೇವರ ಕೋಣೆಗೆ ಬಂದಂತೆ ಬರ್ತಾರೆ. ಇವತ್ತು ಅಲೆಕ್ಸಾಂಡರ್ ನೆನಪಿಸ್ಕೊಂಡ್ರು ಸ್ವಾಮೀಜಿ. ಅಲೆಕ್ಸಾಂಡರ್ ಭಾರತವನ್ನು ಗೆಲ್ತೀನಿ ಅಂತ ಬಂದಾದಾಗ ಅವನ ಗುರು ಅರಿಸ್ಟಾಟಲ್ ಹೇಳ್ತಾರೆ, ಅಲೆಕ್ಸಾಂಡರ್ ಭಾರತಕ್ಕೆ ಹೋಗೋದಾದರೆ ತಲೆ ತಗ್ಗಿಸ್ಕೊಂಡು ಹೋಗಪ್ಪ, ಭಾರತ ಗೌರವಿಸುತ್ತೆ. ನೀನು ಕತ್ತಿ ಹಿಡ್ಕೊಂಡು ಹೋದರೆ ನೀನು ಕತ್ತರಿಸುತ್ತೆ, ಹುಷಾರು ಅಂತ. ಇದು ನನ್ನ ದೇಶ ಜಗತ್ತಿಗೆ ಕೊಟ್ಟಂಥ ಅತ್ಯಂತ ಶ್ರೇಷ್ಠ ಸಂದೇಶ. ಹೀಗಾಗಿ ನಾನು ಕೇಳ್ಕೊಳ್ತೀನಿ, ನನ್ನ ನೆಚ್ಚಿನ ಮಿತ್ರರೇ, ಭಾರತವನ್ನು ಉಳಿಸ್ಕೊಳ್ಳೋಣ, ಭಾರತವನ್ನು ಬೆಳೆಸ್ಕೊಳ್ಳೋಣ. ನಾವೆಲ್ಲ ಕಾಲೇಜಿಗೆ ಹೋಗಿ ತುಂಬ ಜನ ಯುವಕ ಯುವತಿಯರಿದ್ದೀರಿ. ಹೇಳಬೇಕಾದ್ರೆ ನನಗೆ ಕಷ್ಟ ಆಗುತ್ತೆ, ಆದರೂ ಅನಿವಾರ್ಯ. ಕಾಲೇಜಿಗೆ ಹೋಗಿ ಲವ್ ಅನ್ನೋ ಪದವನ್ನು ಏನಾದರೂ ಬಳಸಿಬಿಟ್ರೆ ನನ್ನ ಕಾಲೇಜಿನ ಹುಡುಗ ಹುಡುಗಿಯರು ನುಲಿಯೋದನ್ನು ನೋಡಲಿಕ್ಕಾಗಲ್ಲ ನನ್ನ ಹತ್ರ. ಅವರಿಗೆ ಲವ್ ಅಂದರೆ ಏನೇನೋ ಭಾವನೆಗಳು ಜಾಗೃತ ಆಗುತ್ತೆ. ಲವ್ ಅನ್ನೋದು ಈ ಎಂಥ ಮಾತು ಅಂತಂದರೆ, ಪ್ರೀತಿ ಅಂತ ಕರೀತಾರೆ, ಪ್ರೇಮ ಅಂತ ಕರೀತಾರೆ. ಈ ಪ್ರೇಮ ಹೆಂಗಿರಬೇಕು ಗೊತ್ತಾ? ಯಾವುದೋ ದೇಹವನ್ನು ಪ್ರೀತಿಸುವಂಥ ಪ್ರೇಮ ಆಗಬಾರ್ದು, ದೇಶವನ್ನು ಪ್ರೀತಿಸುವಂಥ ಪ್ರೇಮ ಆಗಬೇಕು. ದೇಹದಿಂದ ಮೀರಿ ಬೆಳಿಬೇಕು. ಈ ವಯಸ್ಸು ಎಂಥದ್ದು ಅಂತಂದರೆ, ನೀವು ದೇಹವನ್ನು ಪ್ರೀತಿಸಿದರೂ ತಾಳ್ಕೊಳ್ಳುತ್ತೆ, ದೇಶವನ್ನು ಪ್ರೀತಿಸಿದರೂ ತಾಳ್ಕೊಳ್ಳುತ್ತೆ. ದೇಹ ಪ್ರೀತಿಸ್ಲಿಕ್ಕೆ ಬೇಕಾದಷ್ಟು ಟೈಮ್ ಇದೆ. ಈ ಒಂದಷ್ಟು ವರ್ಷಗಳ ಕಾಲ ದೇಶವನ್ನು ಪ್ರೀತಿಸೋಣ, ನನ್ನನ್ನು ನಾನು ದೇಶಕ್ಕೆ ಅರ್ಪಿಸ್ತೀನಿ ಅಂತ ಹೇಳ್ಕೊಳ್ಳೋಣ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳೋರು, ನೀವು ಪೂಜೆ ಮಾಡೋ 33 ಕೋಟಿ ದೇವತೆಗಳನ್ನು, ಆ ಮಾತು ಅವನು ಮಾತ್ರ, ಆ ಪುಣ್ಯಾತ್ಮ ಮಾತ್ರ ಹೇಳಲಿಕ್ಕೆ ಸಾಧ್ಯ, ಇನ್ಯಾರಿಗೂ ಆ ಗಟ್ಸ್ ಬರಲ್ಲ. ನೀವು ಪೂಜೆ ಮಾಡೋ 33 ಕೋಟಿ ದೇವತೆಗಳನ್ನು ಸಮುದ್ರಕ್ಕೆ ಸಿರಿ. ಇನ್ನೊಂದು 50 ವರ್ಷಗಳ ಕಾಲ ಭಾರತ ಮಾತೇನೇ ದೇವರು ಅಂತ ಪೂಜಿಸಿ ಅದ್ಭುತ ಸಾಧನೆ ಆಗುತ್ತೆ ಅಂತ. ಹೀಗಾಗಿ ನಾನು ಕೇಳ್ಕೊಳ್ತೀನಿ ನನ್ನ ನೆಚ್ಚಿನ ಮಿತ್ರರೇ, ನಾವೆಲ್ಲರೂ ಇವತ್ತು ಭಕ್ತರಾಗಬೇಕು,
ತಾಯಿ ಭಾರತೀಯ ಭಕ್ತರಾಗಬೇಕು. ಪೇಟ್ರಿಯಟ್ ಅನ್ನೋ ಪದಕ್ಕೆ ಜಗತ್ತಿನಲ್ಲೆಲ್ಲ ಏನು ಅರ್ಥ ಕೊಡ್ತಾರೆ ಗೊತ್ತಾ? ದೇಶ ಪ್ರೇಮಿ ಅಂತ ಕರೀತಾರೆ. ಪ್ರೇಮ ಅನ್ನೋದು ಭಾರತದಲ್ಲಿ ಗೌಣ. ಅದಕ್ಕೆ ಭಾರತೀಯರು ಹೇಳ್ತಾರೆ ನಾವು ದೇಶ ಪ್ರೇಮಿಗಳಲ್ಲ, ದೇಶ ಭಕ್ತರು ಅಂತ. ಏನು ಸುಂದರವಾದ ಮಾತು. ಇವತ್ತು ನಾವೆಲ್ಲರೂ ಅಂಥ ಭಕ್ತರಾಗಬೇಕಾಗಿದೆ. ಐ ಲವ್ ಯು ಅಂತ ನೀವು ಯಾರಿಗಾದರೂ ಹೇಳೋದಿದ್ರೆ ಅದು ದೇಶಕ್ಕೆ ಹೇಳಬೇಕು. ಒಂದು ಅಪರೂಪದ ಗೀತೆಯನ್ನು ನಿಮಗೋಸ್ಕರ, ಒಂದು ಫ್ಯೂಷನ್ ಗೀತೆ, 3-4 ಹಾಡುಗಳ ಮಿಕ್ಸ್ಚರ್, ಭಾರತವನ್ನು ಗೌರವಿಸುವಂಥ, ಗುಣಗಾನ ಮಾಡುವಂಥ ಅಪರೂಪದ ಗೀತೆಯನ್ನು ಕೇಳ್ತಾ ಐ ಲವ್ ಮೈ ಇಂಡಿಯಾ ಅಂತ ಹೇಳೋಣ. ನಿಮಗೋಸ್ಕರ ಈ ಗೀತೆ. देखी है सारी दुनिया, जापान से लेके रशिया, ऑस्ट्रेलिया से लेके अमेरिका, देखा है प्यार का सपना, मिल जाए कोई अपना, मिल जाएगा एक साथिया एक देसिया, चाहिए that's made in India, oh ho 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 made in India, कि प्यारा सोनिया, एक दिल चाहिए that's made in India. हो सच्चा दिल वाला, चांदी नहीं सोना नहीं कोई हीरा, दिल जिसका हिंदुस्तानी रही कोई इंग्लिस्तानी, रात और दिन भर प्यार कोई करने वाला, मेरे इंडिया प्यारा सोनिया, दिल चाहिए that's made in India, oh ho 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 made in India.
Impola, fine flat, 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 patola, patola. Ram, ram, chocolate, simbola, simbola. Do the paso, mama disa. 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 Red, 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 mama, 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 pani, pani, pani. Ni, pani, pani, sare, re, 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 re. Sare, 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 sare. Ni, ni, papa, mama, re, re, sare, sare, re, 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 re. पीहू पीहू बोले पपीहा कोयल कुहू कुहू गाए हंसते रोते हमने जीवन ये सब गीत बनाए ये सारी दुनिया अपनी अपनी गीतों को गाए गीतों गाओ जिससे इस मिट्टी की खुशबू आए मिट्टी की खुशबू आए I love India I love my India I love my India I love my India ये दुनिया एक दुल्हन ये दुनिया एक दुल्हन दुल्हन के माथे के बिंदिया ये मेरा इंडिया I love my India ये मेरा इंडिया I love my India वतन मेरा इंडिया सजन मेरा इंडिया धर्म मेरा इंडिया कर्म मेरा इंडिया ये मेरा इंडिया I love my India ये मेरा इंडिया I love my India वतन मेरा इंडिया सजन मेरा इंडिया धर्म मेरा इंडिया कर्म मेरा इंडिया ನಿಮ್ಮ ಕಾಲಿಗೆ ಹೂವು ಬೀಳಬೇಕು ಅಂದರೆ ದಾರಿ ಏನು ಗೊತ್ತಾ? ಭಾರತದ ಧ್ವಜ ಹಿಡ್ಕೊಂಡು ತಿರುಗಾಡಬೇಕು ಅಂತ. ಅದು ಅದರ ಸಂದೇಶ. ನೀವೇ ಭಾರತವಾಗಿಬಿಟ್ರೆ, ಭಾರತದ ಧ್ವಜ ನಿಮ್ಮ ಕೈಯಲ್ಲಿ ಬಂದುಬಿಟ್ರೆ ಗೌರವ ಅಪಾರವಾಗಿ ಸಿಗುತ್ತೆ. ಇವತ್ತು ಇದೆಲ್ಲ ಕಡೆ ಕಂಡು ಬರ್ತಾ ಇದೆ. ಇವತ್ತು ಭಾರತ ಯಾವುದಕ್ಕೂ ಕೊರತೆ ಇಲ್ಲ. ಈ ದೇಶದ ವಿಜ್ಞಾನಿಗಳು ಇವತ್ತು ಜಗತ್ತಿನಾದ್ಯಂತ ಹೆಸರು ಮಾಡ್ತಿದ್ದಾರೆ. ನನಗೆ ಮಿತ್ರರೊಂದು ಚೀಟಿ ಕಳಿಸ್ಕೊಟ್ಟಿದ್ದಾರೆ. ಸಮೀರ್ ಕುಲಕರ್ಣಿ ಭಾರತದ ಒಬ್ಬ ವ್ಯಕ್ತಿ, ಅಮೇರಿಕಾಕ್ಕೆ ಹೋದವನು. ಅಲ್ಲಿ MS ಮಾಡಬೇಕಾದ್ರೆ ಒಂದು ಸಣ್ಣ ಪ್ರಾಜೆಕ್ಟ್ ಮಾಡ್ದ, ಏರ್ ಟ್ರಾಫಿಕ್ ಕಂಟ್ರೋಲ್. ಈ ಪ್ರಾಜೆಕ್ಟನ್ನು ಮಾಡಿ ನಾಸಾಕ್ಕೆ ಸಬ್ಮಿಟ್ ಮಾಡ್ದ. 10,000 ಪ್ರಾಜೆಕ್ಟ್ಗಳಲ್ಲಿ ನಂಬರ್ 1 ಪ್ರಾಜೆಕ್ಟ್ ಅಂತ ಇವಂದು ಸೆಲೆಕ್ಟ್ ಆಗಿ $10,000 ಅವನಿಗೆ ಬಹುಮಾನವಾಗಿ ಕೊಟ್ಟರು. ಅಪರೂಪದ ಸಂಗತಿ ಇದು. ಮೈಸೂರಿನಲ್ಲಿ ಓದ್ತಿದ್ದ ಒಬ್ಬ ಹುಡುಗ ಕೂಡ ಹಿಂಗೆ ಆಗಿದ್ದಾನೆ. ಅಮೇರಿಕಾದ ಯೂನಿವರ್ಸಿಟಿಗಳಿಗೆ ಹೋಗಿ ಅಪಾರವಾದ ಹೆಸರು ಮಾಡಿದ್ದಾರೆ. ಇನ್ನೊಂದು ಅಪರೂಪದ ಬೆಂಗಳೂರು ಹುಡುಗನ ಕತೆ ಹೇಳ್ತೀನಿ ನಿಮಗೆ. ಬೆಂಗಳೂರು ಹುಡುಗರ ಕಥೆಗಳೇನು ಕಡಿಮೆ ಇಲ್ಲ, ಭಾರಿ ಭಾರಿ ಇವರುಗಳೆಲ್ಲ. ಒಬ್ಬ ಹುಡುಗ ಇದ್ದ, ಸುಹಾಸ್ ಗೋಪಿನಾಥ್. ಅವನ ಬಗ್ಗೆ ಹೇಳಬೇಕಾದ್ರೆ ಥ್ರಿಲ್ ಆಗುತ್ತೆ ನನಗೆ. 14 ವರ್ಷದ ಹುಡುಗ ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆದ 8 ವರ್ಷಗಳ ಹಿಂದೆ. ಪತ್ರ ಬರೆದು ಸರ್ಕಾರಕ್ಕೆ ಕೇಳ್ಕೊಂಡ, ಸರ್ ನಾನೊಂದು ಕಂಪನಿ ಶುರು ಮಾಡಬೇಕು ಅಂತಿದ್ದೀನಿ, ಪರ್ಮಿಷನ್ ಕೊಡ್ತೀರಾ? ನಮ್ಮ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಹೇಳಿದರು, ನಿನಗೆ ಅಕೌಂಟ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಇನ್ನು ಕಂಪನಿಯನ್ನು ಶುರು ಮಾಡೋದು, ಸುಮ್ಮನೆ ಇರು ಅಂತಂದರು. ಇನ್ನು 4 ವರ್ಷ ಕಾಯಿ ಅಂತಂದರು. ಕಾಯೋ ಪುರ್ಸೊತ್ತಿಲ್ವಲ್ಲ ಪುಣ್ಯಾತ್ಮನಿಗೆ. ಆ ವೇಳೆಗಾಗಲೇ ಕೂಲ್ ಹಿಂದೂಸ್ತಾನ್ ಅಂತ ಒಂದು ವೆಬ್ಸೈಟ್ ಡಿಸೈನ್ ಮಾಡಿದ್ದ. ಯಾರೋ ಪಾಕಿಸ್ತಾನದವನು ಹ್ಯಾಕ್ ಮಾಡ್ದ ಅಂತ ವೆಬ್ಸೈಟ್ ಡಿಸೈನ್ ಮಾಡೋದು ಬಿಟ್ಟು ಅವನು ವಿದೇಶದ ಒಂದು ಯೂನಿವರ್ಸಿಟಿಗೆ ಪತ್ರ ಬರೆದು ಹೇಳ್ತಾನೆ, ನನ್ನ ಐಡಿಯಾಸ್ ಹಿಂಗಿದೆ, ನೀವು ಹೆಲ್ಪ್ ಮಾಡೋದಾದರೆ ನಾನು ಬಂದು ಕಂಪನಿ ಶುರು ಮಾಡ್ತೀನಿ ಅಂತ. ನೀವು ಆಶ್ಚರ್ಯ ಪಡ್ತೀರಿ.
ಆ ಹುಡುಗನ ವಿದೇಶದ ಕಂಪ್ನಿ ಹೇಳ್ತು, ವಿದೇಶದ ವಿಶ್ವವಿದ್ಯಾಲಯ ಹೇಳ್ತು, ನಿಂಗೆ ಹೆಲ್ಪ್ ಮಾಡೋದಲ್ಲ, ಅಷ್ಟು ದುಡ್ಡನ್ನು ನಾವೇ ಕೊಡ್ತೀವಿ, ಇಲ್ಲಿ ಬಂದು ಈ ಕಂಪ್ನಿ ಓಪನ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂದರು. ಈ ದೇಶ ಬಿಟ್ಟು ವಿದೇಶಕ್ಕೆ ಹೋದಾರಿ ಪುಣ್ಯಾತ್ಮ. ಎಂಥ ಕಂಪ್ನಿ ಆಗ್ಬಿಡ್ತಾ ಒಂದು ಅಂತಂದರೆ, ಇವತ್ತು ಅವನಿಗೆ 22 ವರ್ಷ, ಬೆಂಗಳೂರಿನ ಹುಡುಗ. ಈ 22 ವರ್ಷದ ಹುಡುಗ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ, ಅವನು ಶುರು ಮಾಡಿದ ಕಂಪ್ನಿ 44 ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅವನಿಗೊಂದ್ಸಲ ಅವನು ಬಯೋಡಾಟಾ ತೆಗೆದು ಅವನ ಜೊತೆ ಚಾಟ್ ಮಾಡಬೇಕಾದ್ರೆ ಮಜಾ ಅನ್ನಿಸ್ತು. ಒಂದ್ಸಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಎಲ್ಲ ಎಂಟರ್ಪ್ರಿನರ್ ಆಗಬೇಕು ಅಂತಿರೋಂಥ ಕಾಲೇಜ್ ಹುಡುಗರನ್ನ ಸೇರಿಸಿದ್ರು. ದೊಡ್ಡ ಜನ ಬಂದು ಮಾತಾಡಬೇಕು ಅಂತಿತ್ತು. ಈ ಹುಡುಗ ಸುಹಾಸ್ ಗೋಪಿನಾಥ್, 1 ವರ್ಷದ ಹಿಂದಿನ ಘಟನೆ ಇದು. ಅವನು ಎಂಟ್ರಿ ಮಾಡ್ಲಿಕ್ಕೆ ಹೋದರೆ ಸೆಕ್ಯೂರಿಟಿ ಬಿಡ್ಲಿಲ್ವಂತ, ಇದು ದೊಡ್ಡವರಿಗೆ ಮಾತ್ರ, ನೀನು ಬರಬೇಡ ಹೋಗು ಅಂದ್ರು. ಅವನಿಗೆ ಗೊತ್ತೇ ಇಲ್ಲ ಇವನು ದೊಡ್ಡವನು ಅಂತ. ಅವ್ನು ಹೇಳ್ತಾನೆ, ಸರ್ ನಾನು ಇದಕ್ಕೆ ಅಂತಾನೆ ಇಲ್ಲ ಹೋಗಪ್ಪ, ಐಡೆಂಟಿ ಕಾರ್ಡ್ ತೋರಿಸು ಅಂದರು. ಅವ್ನು ಹೇಳ್ದ, ಐಡೆಂಟಿ ಕಾರ್ಡ್ ಬಿಟ್ಟು ಬಂದಿದ್ದೀನಿ, ನನ್ನ ಮೊಬೈಲಲ್ಲಿ ಎಲ್ಲರ ನಂಬರ್ ಇದೆ ನೋಡಪ್ಪ ಅಂದ್ರೆ ಅವ್ನು ಕೇಳಲಿಕ್ಕೆ ತಯಾರಿಲ್ಲ. ಅಲ್ಲಿ ಇವನಿಗೋಸ್ಕರನೇ ಕಾಯ್ತಿದ್ದಾರೆ ಎಲ್ಲರೂ. ಯಾಕೆ ಬರಲಿಲ್ಲ ಅಂತ ಇವನಿಗೆ ಫೋನ್ ಮಾಡಿದರೆ, ಸರ್ ನಾನು ಬಂದು 20 ನಿಮಿಷ ಆಯಿತು, ಗೇಟ್ ಹೊರಗೆ ಕಾಯ್ತಿದ್ದೀನಿ ಎಂದಂತೆ. ಅಲ್ಲಿಂದ ಓಡ್ ಬಂದು ಇವನು ಡೈರೆಕ್ಟಾಗಿ ಕರ್ಕೊಂಡೋಗಿ ಸ್ಟೇಜಿಗೆ ಬಿಟ್ರಂತೆ. ಅವನನ್ನು ಮಾತಾಡಿಸ್ತಾ ಇರಬೇಕಾದ್ರೆ ಕೇಳಿದೆ, ನಿನ್ನ ಆಂಬಿಷನ್ ಏನು? ಅವನು ಹೇಳಿದ, 23ಕ್ಕೆ ರಿಟೈರ್ ಆಗಬೇಕು ಅಂತಿದ್ದೀನಿ, ಸಾಕಾಗೋಗಿದೆ ದುಡ್ಡು ಕಮಾಯಿ ಮಾಡಿ ಅಂತಂತಾನೆ ಪುಣ್ಯಾತ್ಮ. ಅವನ ಕಂಪ್ನಿಯಲ್ಲಿ ವರ್ಕರ್ಸ್ ಇದ್ದಾರೆ. ಎಂತೆಂಥ ವರ್ಕರ್ಸ್ ಅಂದರೆ, ತುಂಬ ಏಜ್ ಆದವ್ರು ಯಾರು ಅಂದರೆ 22 ವರ್ಷದ ಸುಹಾಸ್ ಗೋಪಿನಾಥ್. ಅತ್ಯಂತ ಕಡಿಮೆ ಏಜ್ನೊಂದು ಪುಟ್ಟ ಹುಡುಗಿ, 12 ವರ್ಷದ ಹೆಣ್ಮಗಳು. ಅವಳಿನ ವೆಬ್ಸೈಟ್ ಮ್ಯಾನೇಜ್ ಮಾಡ್ತಾಳಂತೆ. ಅವನು ಹೇಳ್ತಾಳೆ, ಇವ್ರಿಗೆ ಫುಲ್ ಟೈಮ್ ಕೆಲಸ ಕೊಡ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಸರ್ಕಾರದ ಬಾಲಕಾರ್ಮಿಕ ಕಾಯ್ದೆ ಇದೆ, ಅದಕ್ಕೆ ಪಾರ್ಟ್ ಟೈಮ್ ಕೆಲಸ ಮಾತ್ರ ಕೊಟ್ಟಿದ್ದೀವಿ ಅವಳಿಗೆ ಅಂತ. ಏನ್ರಿ ಈ ದೇಶದ ಕತೆ? ಇಲ್ಲಿವರೆಗೂ ಜಗತ್ತಿನ ಶ್ರೀಮಂತ ಯಾರು ಅಂತ ಕೇಳಿದರೆ ವಾರನ್ ಬಫೆಟ್ ಅಂತ ಹೇಳ್ತಿದ್ರಲ್ಲ, ಇನ್ನೊಂದು 4-5 ತಿಂಗಳು ಕಳೆದು ಹೋಗಲಿ, ಹೆಚ್ಚಂದ್ರೆ ಇನ್ನೊಂದು ವರ್ಷ ವಾರನ್ ಬಫೆಟ್ ಸ್ಥಾನವನ್ನು ಈ ದೇಶದ ಒಬ್ಬ ವ್ಯಾಪಾರಿ ಮುಖೇಶ್ ಅಂಬಾನಿ ಪಡ್ಕೊಳ್ಳಿಕ್ಕಿದ್ದಾನೆ. ಪಾಕಿಸ್ತಾನದ ಜನಕ್ಕೆ ಆಗಲೇ ಟೆನ್ಷನ್ ಶುರುವಾಗಿದೆ. ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಒಂದು ಪೇಪರಲ್ಲಿ ಬರಿತಾ ಹೇಳ್ತಾನೆ, ಆ ಭಾರತ ಎಷ್ಟು ಶ್ರೀಮಂತವಾಗಿದೆ ಅಂತಂದರೆ, ನಮ್ಮ ಪಾಕಿಸ್ತಾನದ ಟೋಟಲ್ ಸ್ಟಾಕ್ ಎಕ್ಸ್ಚೇಂಜನ್ನು ಭಾರತದ ಒಂದು ಫ್ಯಾಮಿಲಿ, ಅಂಬಾನಿ ಫ್ಯಾಮಿಲಿ ಕೊಂಡ್ಕೊಂಡು ಬಿಡುತ್ತೆ. ಕೊಂಡ್ಕೊಂಡ ಮೇಲೂ ಅವ್ರ ಹತ್ರ ದುಡ್ಡು ಉಳಿಯುತ್ತೆ ಅಂತ ಟೆನ್ಷನ್ ಮಾಡ್ಕೋತಾರೆ ಅವರು. ಅಷ್ಟು ಶ್ರೀಮಂತಿಕೆ ಭಾರತಕ್ಕೆ ಬಂದಿದೆ. ಆದರೆ ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ? ಪಾಕಿಸ್ತಾನ ಕಂಪ್ಲೀಟ್ ಸ್ಕ್ರ್ಯಾಪ್, ಏನೂ ಇಲ್ಲ ಇವತ್ತಿನ ಸ್ಥಿತಿಗತಿಯಲ್ಲಿ. ಪಾಕಿಸ್ತಾನಕ್ಕೆ ಮೊನ್ನೆ ತಾನೇ ಅಮೇರಿಕ ಸಾಕಷ್ಟು ಹಣವನ್ನು ಕೊಟ್ಟಿದೆ. ಯಾಕೆ ಕೊಟ್ಟಿದೆ ಅಂದರೆ ಪಾಕಿಸ್ತಾನ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಎಂಥ ಸ್ಥಿತಿಗತಿ! ನಾನು ತಮಾಷೆಗೆ ಯಾವತ್ತೂ ಹೇಳ್ತಿರ್ತೀನಿ, ಮನಮೋಹನ್ ಸಿಂಗ್ರ ಹತ್ರ ಮಾತಾಡಲಿಕ್ಕೆ ಅಂತ ಒಂದ್ಸಲ ಬರಾಕ್ ಒಬಾಮಾ ಬಂದಿದ್ರಂತೆ. ಮನಮೋಹನ್ ಸಿಂಗ್ರು ಒಂದು ಕ್ಲೋಸ್ಡ್ ಆಡಿಟೋರಿಯಮಲ್ಲಿ, ಕ್ಲೋಸ್ಡ್ ಕೋಣೆಯಲ್ಲಿ ಮಾತಾಡ್ತಾ ಕೂತಿದ್ರು, ಯಾರನ್ನೂ ಬಿಡದೆ. ಇವ್ರು ಮಾತಾಡ್ತಾ ಹೇಳಿದ್ರಂತೆ, ನಾವು ಡಿಸೈಡ್ ಮಾಡಿದ್ದೀವಿ 20 ಕೋಟಿ ಪಾಕಿಸ್ತಾನಿಯರನ್ನ ಜೊತೆಗೊಂದು ಕತ್ತೆಯನ್ನು ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಅದ್ಯಾವುದೋ ಪುಣ್ಯಾತ್ಮ ಒಬ್ಬ ISI ಏಜೆಂಟು ಕದ್ದು ಮುಚ್ಚಿ ಕೇಳ್ತಿದ್ದವನು ಕಿಟಕಿಯಿಂದ ಹಾರಿ ಒಳಗೆ ಬಂದು, ಸರ್ ನಾನು ISI ಏಜೆಂಟು ಸರ್, ಆಮೇಲೆ ಬೇಕಿದ್ರೆ ಶಿಕ್ಷೆ ಕೊಡಿ, ಬಟ್ ಒಂದು ಪ್ರಶ್ನೆಗೆ ನಂಗೆ ಉತ್ತರ ಕೊಡಿ ಎಂದಂತೆ. ಏನು ಅಂತ ಕೇಳಿದರೆ ಅವ್ನು ಕೇಳ್ದ, ನೀವು ಪಾಕಿಸ್ತಾನದವ್ರನ್ನ ಕೊಲ್ತೀರಾ, ಓಕೆ, ಕತ್ತೆ ಯಾಕೆ ಅಂತ ಕೇಳಿದ್ನಂತೆ. ಕೂಡಲೇ ಮನಮೋಹನ್ ಸಿಂಗರು ಕುಣಿದಾಡ್ತಾ, ನೋಡಿದ್ರಾ, ಜಗತ್ತಿನ ಜನಕ್ಕೆ ಕತ್ತೆ ಬಗ್ಗೆ ಟೆನ್ಷನ್ ಇದೆ ಹೊರತು ಪಾಕಿಸ್ತಾನದ ಜನರ ಬಗ್ಗೆ ಇಲ್ಲ. ಇನ್ನು ಈ ದೇಶದ ಬಗ್ಗೆ ಇನ್ನೇನು ಟೆನ್ಷನ್ ಮಾಡ್ಕೊಳ್ಳೋದು ಅಂತ. ಟೆನ್ಷನ್ ಮಾಡ್ಕೊಳ್ಳೋಕ್ಕೂ ಯೋಗ್ಯ ಇಲ್ಲದ ದೇಶ ಆಗೋಗ್ಬಿಟ್ಟಿದೆ. ಆದರೆ ನಾವು ಹೆಂಗೆ ಬೆಳೆದಿದ್ದೀವಿ ಗೊತ್ತೇನು? ಇವತ್ತು ಯಾವುದರಲ್ಲೂ ಕಡಿಮೆ ಇಲ್ಲ. ಹೇಳ್ತೀನಲ್ಲ, ಈ ಜಗತ್ತಿನ ದೊಡ್ಡ ಶ್ರೀಮಂತ ಯಾರು ಅಂತ ಕೇಳಿದರೆ ನಾವು ನೀವು ಹೇಳಬೇಕಾಗಿದ್ದ ಹೆಸರು ಯಾವುದು ಗೊತ್ತಾ? ಟಾಟಾ ಕಂಪನಿಯ ಹೆಸರು ಹೇಳಬೇಕಿತ್ತು. ರತನ್ ಟಾಟಾ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತರು. ಅವರ ಹತ್ರ 96 ಕಂಪನಿಗಳಿವೆ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಜಗತ್ತು ಅವರನ್ನು ಶ್ರೀಮಂತ ಅಂತ ಗಣಿಸಲ್ಲ. ಯಾಕಂತ ಗೊತ್ತಾ? ತಮಗೆ ಬಂದಿರೋ ದುಡ್ಡನ್ನೆಲ್ಲ ಚಾರಿಟಿಗೆ ಅಂತ ಡೈವರ್ಟ್ ಮಾಡ್ತಾರಂತೆ ರೀ ಪುಣ್ಯಾತ್ಮ. ಅದಕ್ಕೋಸ್ಕರ ಶ್ರೀಮಂತ ಅಂತ ಕರೆಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದು ಭಾರತ ಕಲಿಸಿಕೊಟ್ಟಂಥ ಪಾಠ. ಎಂಥ ಅಪರೂಪದ ಮನುಷ್ಯ ರತನ್ ಟಾಟಾ ಅಂತಂದರೆ, ಸತ್ಯ ಹೇಳ್ತೀನಿ, ವೇದಿಕೆ ಮೇಲೆ ನಿಂತ್ಕೊಂಡು ಸುಳ್ಳು ಹೇಳೋಕ್ಕೆ ಅಗತ್ಯ ಇಲ್ಲ. ನಾನು ಅತ್ಯಂತ ಪ್ರೀತಿಯಿಂದ ನೀವು ಗೌರವಿಸುವಂಥ ಶ್ರೇಷ್ಠ ವ್ಯಾಪಾರಿ ಯಾರು ಅಂತಂದರೆ ಟಾಟಾ ಫ್ಯಾಮಿಲಿ ಅಂತೀನಿ. ಯಾಕೆ ಗೊತ್ತಾ? ಟಾಟಾ ಫ್ಯಾಮಿಲಿಗೆ ಪ್ರೇರಣೆ ಕೊಟ್ಟಿದ್ದೆ ಈ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರು. ಯಾಕೆ ಅಂತ ಕೇಳಿದರೆ, ಸ್ವಾಮಿ ವಿವೇಕಾನಂದರ ಜೊತೆ ಜಮ್ಶೆಡ್ಜಿ ಟಾಟಾ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರಂತೆ, ದೇಶದಲ್ಲಿ ಇಂಥದ್ದೊಂದು ಕಂಪನಿ ನಾನು ಆಮದು ಮಾಡ್ಕೊಂಡು ವ್ಯಾಪಾರ ಮಾಡಬೇಕು ಅಂತಿದ್ದೀನಿ ಅಂತಂದಾಗ ಅವ್ರು ಹೇಳ್ತಾರೆ, ನನ್ನ ದೇಶದಲ್ಲಿ ಬರೀ ವ್ಯಾಪಾರ ಮಾಡಿ ಬೇರೆ ದೇಶದಿಂದ ತಂದು ವ್ಯಾಪಾರ ಮಾಡ್ತಿರಲ್ಲ, ನನ್ನ ದೇಶದಲ್ಲಿ ಒಂದು ಸೈನ್ಸ್ ಸೆಂಟರ್ ನೀವು ಯಾಕೆ ಕಟ್ಟಬಾರ್ದು ಅಂತ ಕೇಳಿದ್ದರ ಪ್ರತಿಯಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹುಟ್ಟಿರೋದು. ಅದು ವಿವೇಕಾನಂದರ ಪ್ರೇರಣೆಯಿಂದ ಹುಟ್ಟಿರೋದು. ಅವ್ರ ಇಡೀ ಫ್ಯಾಮಿಲಿ ಭಾರತದ ಬಗ್ಗೆ ಎಷ್ಟು ಚಿಂತನೆ ಮಾಡುತ್ತೆ ಅಂತಂದರೆ, ಒಬ್ಬ ಬ್ರಿಟಿಷ್ ಆಫೀಸರು ಒಂದ್ಸಲ ಜಮ್ಶೆಡ್ಜಿ ಟಾಟಾಗೆ, ಟಾಟಾ ಫ್ಯಾಮಿಲಿ ಒಂದು ಕುಡಿಗೆ ಹೇಳ್ತಾನೆ, ನೀವು ಭಾರತೀಯರನ್ನ ಮತ್ತು ನಾಯಿಗಳನ್ನ ಈ ಹೋಟೆಲ್ಗಳಲ್ಲಿ ಬಿಟ್ಕೊಳ್ಳಲ್ಲ ನಾವು ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಎದುರಿಗೆ ಇದಕ್ಕಿಂತ ಅದ್ಭುತವಾದ ಒಂದು ಹೋಟೆಲ್ ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಕಟ್ಟಿದ್ದು
ತಾಜ್ ಹೋಟೆಲ್. ಅದಕ್ಕೆ ಅದನ್ನು ನೋಡಿದಾಗಲೆಲ್ಲ ಭಾಳ ಖುಷಿಯಾಗೋದು ನನಗೆ. ಅದ್ರ ಹಿಂದೆ ಇರುವಂಥ ಚಿಂತನೆ, ಸಂಕಲ್ಪ ಸಾಮಾನ್ಯವಾದ್ದಲ್ಲ. ಇವತ್ತಿಗೂ ರತನ್ ಟಾಟಾ ಎಂಥ ಕೆಲಸ ಅಂದರೆ, ತಾಜ್ನಲ್ಲಿ ಒಬ್ಬ ವ್ಯಕ್ತಿ ಭಯೋತ್ಪಾದಕರ ಇದಕ್ಕೆ ತುತ್ತಾಗಿ ಸತ್ತೋದ್ರು. ತಾಜ್ ಕಂಪನಿಯಲ್ಲಿ ಹೋಟೆಲ್ ಕೆಲಸ ಮಾಡುವಂಥ ವ್ಯಕ್ತಿ. ಅವ್ರ ಹೆಂಡ್ತಿನ 2 ವರ್ಷದ ನಂತರ ಇಂಟರ್ವ್ಯೂ ಮಾಡಿದಾಗ ಏನು ಹೇಳ್ತಾಳೆ ಗೊತ್ತಾ? ನಾನು ನನ್ನ ಗಂಡನ ಕಳ್ಕೊಂಡಿದ್ದಕ್ಕೆ ತುಂಬ ಬೇಸರ ಪಟ್ಟಿದ್ದೀನಿ, ಆದರೆ ನನ್ನ ಗಂಡ ರತನ್ ಟಾಟಾ ಕೆಳಗೆ ಕೆಲಸ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಖುಷಿ ಪಡ್ತೀನಿ ಅಂತ. ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತಾಳೆ ಗೊತ್ತಾ? ಇದುವರೆಗೂ ರತನ್ ಟಾಟಾ 1 ತಿಂಗಳ ಸಂಬಳ 1 ರೂಪಾಯಿ ಕೂಡ ಕಡಿಮೆ ಮಾಡದೆ ನಮ್ಮ ಮನೆಗೆ ತಲುಪಿಸಿದ್ದಾರೆ. ಇಂಥ ಗ್ರೇಟ್ ವ್ಯಕ್ತಿ ಇನ್ನೆಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರತನ್ ಟಾಟಾ ಬಗ್ಗೆ ಮಾತಾಡ್ತಾರ್ರಿ. ಜಗತ್ತಿನಾದ್ಯಂತ ಬಡವರ ಬಗ್ಗೆ ಚಿಂತನೆ ಮಾಡಬಲ್ಲಂತ ಇನ್ನೊಬ್ಬ ವ್ಯಾಪಾರಿ ಭೂತ ಕನ್ನಡಿ ಹುಡ್ಕೊಂಡ್ರು ಸಿಗಲ್ಲ. ಹಾಗೇನಾದರೂ ಸಿಕ್ಕಿದ್ರೆ ಭಾರತದವರು ಮಾತ್ರ ಹೆಮ್ಮೆ ಇದೆ ನನಗೆ. ಎಂಥ ಅದ್ಭುತವಾದ ವ್ಯಾಪಾರಿ ಅಂತಂದರೆ, ಈ ದೇಶದ ಸಾಮಾನ್ಯ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ಒಳ್ಳೆ ನೀರು ಸಿಗಲ್ಲ. ಅವ್ರು ಹೇಳ್ತಾರೆ 1000 ರೂಪಾಯಿಗೆ 1 ರೂಪಾಯಿ ಕಡಿಮೆ ಕೊಡಿ ಸಾಕು, ನಾನೊಂದು ಒಳ್ಳೆ ವಾಟರ್ ಫಿಲ್ಟರ್ ನಿಮ್ಗೆ ಕೊಡ್ತೀನಿ ಅಂತ. ಗಂಡ ಹೆಂಡತಿ ಇಬ್ರು ಸ್ಕೂಟ್ರಲ್ಲಿ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಿದ್ರೆ ಇಂಡಿಕಾ ಕಾರಲ್ಲಿ ಕೂತಿದಂತ ರತನ್ ಟಾಟಾ ನೋಡ್ತಾರೆ, ಛೇ ಈ ಜನರಿಗೆ ಒಂದು ಕಾರ್ ಕೊಡಬೇಕಲ್ಲ ಅಂತ 1 ಲಕ್ಷ ರೂಪಾಯಿಗೆ ಕಾರ್ ಮಾಡಿ ಕೊಡ್ತಾರೆ. ಈ ದೇಶದ ಸಾಮಾನ್ಯ ಜನ ಉಳ್ಕೊಳ್ಳಿಕ್ಕೆ ಫ್ಲಾಟ್ ಬೇಕು ಅಂದ್ರೆ 4 ಲಕ್ಷ ರೂಪಾಯಿಗೆ ಫ್ಲಾಟ್ ಕಟ್ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾರೆ. ಇದು ರತನ್ ಟಾಟಾ ದೊಡ್ಡ ಗುಣ ರೀ. ಇಂಥ ದೊಡ್ಡ ಗುಣ ಇರುವಂಥ ಅಪರೂಪದ ವ್ಯಾಪಾರಿ ನನ್ನ ದೇಶದವ್ರು ಮಾತ್ರ. ಇಷ್ಟಕ್ಕೆ ನಿಲ್ಲಿಸಬೇಡಿ. ಈ ದೇಶದ ಸಾಮರ್ಥ್ಯ ಏನು ಅಂದರೆ, ವಿಶೇಷವಾಗಿ ಬೆಂಗಳೂರಿನದು ಪಂಕಜ್ ಅಡ್ವಾಣಿ ಅಂತ ಒಬ್ಬ ಅತ್ಯದ್ಭುತವಾದ ಪ್ಲೇಯರ್ ಇದ್ದಾನೆ, ಬೆಂಗಳೂರಿನ ಹುಡುಗ. ಇವನ ಸಾಮರ್ಥ್ಯ ಎಂಥದ್ದು ಅಂತಂದರೆ, ಇವನು 2 ಆಟಗಳಲ್ಲಿ ನಂಬರ್ 1 ಸ್ಥಿತಿಯನ್ನು ಗಳಿಸ್ಕೊಂಡಿರುವಂಥ ವ್ಯಕ್ತಿ. ಇದು ಅಪರೂಪದ ಸಾಮರ್ಥ್ಯ ನಮ್ಮದು. ಆಟದ ವಿಚಾರಕ್ಕೆ ಬಂದರೆ ನಾವೇನೂ ಕಡಿಮೆ ಅಲ್ಲ. ತೆಂಡೂಲ್ಕರ್ನ ಇವತ್ತು ಕ್ರಿಕೆಟ್ನ ಗಾಡ್ ಅಂತ ಕರೀತಾರೆ, ಭಾಳ ಜನರಿಗೆ ಗೊತ್ತಿರ್ಬೋದು. ಸೆಂಚುರಿಗಳನ್ನು ಹೊಡೆಯೋದು ಅಂತಂದರೆ ಅವನಿಗೆ ನೀರು ಕುಡಿದಷ್ಟು ಸಲೀಸು, ಇಡ್ಲಿ ತಿಂದಷ್ಟು ಸಲೀಸು ಅಂತ ಭಾಳ ಬಾರಿ ಹೇಳ್ತಾರೆ. ಅಷ್ಟು ಸಲೀಸಾಗಿ ಸೆಂಚುರಿ ಹೊಡಿತಾನೆ ಅಂತ. ಮೊನ್ನೆ ಯಾರೋ ಜೋಕ್ ಕಳಿಸಿದ್ದಾರೆ ನನಗೆ. ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರ್ ಸಲೀಂ ಮಲ್ಲಿಕ್ ಒಂದ್ಸಲ ಹರ್ಭಜನ್ಗೆ ಒಂದು ಬೌಂಡ್ರಿ ಹೊಡೆದು ಹೇಳಿದಂತೆ, ಏಯ್ ನನಗೆ ದೇವರು ಕಳಿಸಿರೋದೇ ನಿನ್ನ ಬಾಲಿಗೆ ಬೌಂಡ್ರಿ ಹೊಡಿ ಅಂತ ಹೇಳಿದ ತಕ್ಷಣ ಹರ್ಭಜನ್ ಹೇಳಿದಂತೆ, ಹೌದಾ ತೆಂಡೂಲ್ಕರ್ ಈ ಮಾತನ್ನು ನನಗೆ ಯಾವತ್ತೂ ಹೇಳಲೇ ಇಲ್ವಲ್ಲ ಅಂದಂತೆ ಹರ್ಭಜನ್. ಅದೆಷ್ಟು ಜನರಿಗೆ ಅರ್ಥ ಆಯ್ತು ಅಲ್ವೋ ಗೊತ್ತಿಲ್ಲ. ಮಜಾ ಏನು ಗೊತ್ತೇನು? ತೆಂಡೂಲ್ಕರ್ನ ಗಾಡ್ ಅಂತಂದರೆ ತೆಂಡೂಲ್ಕರ್ ಅಂತ ಹರ್ಭಜನ್ ಸಿಂಗ್ ಪ್ರೂವ್ ಮಾಡ್ತಾನೆ. ತೆಂಡೂಲ್ಕರ್ ಹೇಳಲೇ ಇಲ್ವಲ್ಲ ನನಗೆ, ಅಯ್ಯೋ ನಿನಗೆ ಮಾತ್ರ ಯಾವಾಗ ಹೇಳ್ದ ಅವನು ಅಂತ. ಇದು ಭಾರತ, ಇದು ಜಗತ್ತು ಭಾರತದ ಬಗ್ಗೆ ತಿಳ್ಕೊಂಡಿರುವಂಥ ವಿಚಾರ. ಒಬ್ಬ ಅನಿಲ್ ಕುಂಬ್ಳೆ ತನ್ನ ಮುಖಕ್ಕೆ ಏಟು ತಿಂದು ಎಲ್ಲ ಜಾಗಳು ಬಿದ್ದು ಹೋಗಿವೆ, ಆದರೆ ದೇಶನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂಥ ಪರಿಸ್ಥಿತಿಯಲ್ಲೂ ಆಡಿ ಎದುರಾಳಿಗಳ ವಿಕೆಟ್ಗಳನ್ನು ಕಿತ್ತು ಟೆಸ್ಟ್ ಮ್ಯಾಚಲ್ಲಿ ಭಾರತಕ್ಕೆ ಗೆಲುವು ತನಿಸ್ಕೊಡ್ತಾನೆ. ಇದು ಜಗತ್ತು ನೋಡುತ್ತೆ ರೀ, ಸುಮ್ಮನೆ ಅಲ್ಲ. ಲಿಯಾಂಡರ್ ಪೇಸ್ ಅನ್ನೋ ಒಬ್ಬ ಹುಚ್ಚ ಇದ್ದಾನೆ, ಅವನನ್ನು ಕಂಡಾಗೆಲ್ಲ ನನಗೆ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಗೊತ್ತೇನೋ? ಅವನು ಸ್ವಂತಕ್ಕೋಸ್ಕರ ಆಡಲೇ ಇಲ್ಲ ರೀ ಪುಣ್ಯಾತ್ಮ. ಎ ಟಿ ಪಿ ರ್ಯಾಂಕಿಂಗ್ ಬರುವಂಥ ಆಟಗಳಲ್ಲಿ ಆಡ್ತಾನೆ, ಅದರಿಂದ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಏನೂ ಜಾಸ್ತಿ ಆಗಲ್ಲ. ಆದರೆ ATP ಟೂರ್ನಿಗಳಲ್ಲಿ ಆಡಿದರೆ ದೇಶಕ್ಕೆ ಗೌರವ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 103 ಡಿಗ್ರಿ ಟೆಂಪರೇಚರ್ ಇದ್ದಾಗಲೂ ಕೂಡ ತಾನು ATP ರ್ಯಾಂಕಿಂಗ್ ತಗೋಬೇಕು, ದೇಶನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆಡಿದ ಭೂಪ ಆ ಪುಣ್ಯಾತ್ಮ ಲಿಯಾಂಡರ್ ಪೇಸ್. ಎಲ್ಲ ಬಿಡ್ರಿ, ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಒಲಿಂಪಿಕ್ಸ್ನಲ್ಲಿ ಹೋಗಬೇಕಾದ್ರೆ ಜೆ ಶೋಭಾ 100 ಮೀಟರ್ ರನ್ನಿಂಗ್ ರೇಸ್ ಓಡಿದ್ಲು. ಕಾಲು ಉಳುಕಿ ಕೆಳಗೆ ಬಿದ್ದುಬಿಟ್ಟು ಓಡ್ತಾ ಇರಬೇಕಾದ್ರೇ ಅದಾದ ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲೇ ಹೆಪ್ಟಾತ್ಲಾನ್ ಓಡಬೇಕು. ಅವಳು ಕೇಳ್ತಾಳೆ, ಕಾಲು ಸಿಕ್ಕಾಪಟ್ಟೆ ನೋಯ್ತಿದೆ, ಸ್ವಲ್ಪ ಟೈಮ್ ಕೊಡ್ತೀರಾ? ಎಲ್ಲರೂ ಹೇಳಿದರು ಸಾಧ್ಯನೇ ಇಲ್ಲ, ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಈಗಲೇ ಓಡಬೇಕು. ಯೋಚನೆ ಮಾಡಿ, ಕಾಲು ಉಳುಕಿ ಬಿದ್ದೋಗ್ಬಿಟ್ಟಿದ್ದಾಳೆ ಹುಡುಗಿ. ಹೆಪ್ಟಾತ್ಲಾನು ಓಡಬೇಕು ಅಂತಂದರೆ 7 ಥರದ ಈವೆಂಟು, ಓಡಬೇಕು, ಜಂಪ್ ಮಾಡಬೇಕು, ನೀರಲ್ಲಿ ಓಡಬೇಕು, ಇವೆಲ್ಲ ಥರದ ಈವೆಂಟ್ ಸೇರಿರುವಂಥ ಹೆಪ್ಟಾತ್ಲಾನು ಓಡಲಿಕ್ಕೆ ಅಂತ ನಿಂತ್ಕೊಂಡು ಈ ಪುಣ್ಯಾತ್ಗಿತ್ತಿ ಅದೇನು ಸ್ಪಿರಿಟ್ ಇತ್ತೋ, ದೇಶದ ಸ್ಪಿರಿಟ್ಟು. ಅವಳು ಗೋಲ್ಡ್ ಗೆಲ್ಲಿಲ್ಲ, ಸಿಲ್ವರು ಬರಲಿಲ್ಲ, ಬ್ರಾಂಜು ಸಿಗಲಿಲ್ಲ, 4ನೇ ಸ್ಥಾನದೊಳಗೆ ನಿಂತ್ಕೊಂಡು ಓಡೋಗಿ ತಲುಪಿದ ತಕ್ಷಣ ಬಿದ್ದುಬಿಟ್ಲಂತೆ. ನನಗೆ ಅದನ್ನು ಕೇಳಿದಾಗ ರೋಮಾಂಚನ ಆಗಿಬಿಡ್ತು. ನೆರೆದಿದ್ದ ಜನ ಎಲ್ಲ ಗೋಲ್ಡ್ ಬಂದವರಿಗೆ ಚಪ್ಪಾಳೆ ಹೊಡೆದಿಲ್ಲ, ಆದರೆ ಹೆಪ್ಟಾತ್ಲಾನಲ್ಲಿ ಎಡವಿ ಕೊನೆಯಲ್ಲಿ 4ನೇ ಸ್ಥಾನದಲ್ಲಿ ಹೋಗಿ ನಿಂತ ಜೆ ಶೋಭಾಗೆ ಇಡೀ ಸ್ಟೇಡಿಯಂ ನಿಂತು ಚಪ್ಪಾಳೆ ತಟ್ಟುತ್ತೆ. ವಾ ತಾಯಿ, ನಿನ್ನ ಸ್ಪಿರಿಟ್ಟಿಗೆ ಒಂದು ಸೆಲ್ಯೂಟ್ ಕೊಡಬೇಕಮ್ಮ ಅಂತ. ಏನ್ರಿ ದೇಶ ಇದು? ಈ ದೇಶಕ್ಕೆ ಬೇಕಾಗಿರೋದೊಂದು ಸ್ಪಿರಿಟ್ ಅಷ್ಟೇ. ಈ ಸ್ಪಿರಿಟ್ನ ಕಿಡಿ ಹೊತ್ತು ಬಿಟ್ಟರೆ ನಮ್ಮನ್ನು ಅಲಗಾಡಿಸೋ ತಾಕತ್ತು ಯಾವತ್ತೂ ಇಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಅಗರ ದೇನಾ ಹೇತೋ ಚಕ್ದೆ ಚಕ್ದೆ ಇಂಡಿಯಾ ಚಕ್ದೆ. ನಾವೊಂದು ಅದ್ಭುತವಾದ ಗೀತೆಗೆ ದನಿಯಾಗೋಣ. ಇದಾದ ನಂತರ ಕಾಳಿಯ ಗೀತೆಯನ್ನು ಕೇಳಿ ಒಂದೇ ಮಾತರಮ್ಗೆ ಸಜ್ಜಾಗೋಣ. ಇನ್ನು 2 ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತೀವಿ. ಚಕ್ದೆ ಇಂಡಿಯಾ ನಿಮಗೋಸ್ಕರ ಈ ಗೀತೆ.
कुछ करिए नस नस मेरी खो दे होय कुछ करिए कुछ करिए कुछ करिए बस बस बढ़ो दे अब कुछ करिए हो कोई तो चल जिद पड़िए तू बेतरिए या मरे कोई तो जिद पड़िए तू बेतरिए या मरे चक्रे हटक दे इंडिया चक्रे हटक दे इंडिया चक्रे हटक दे इंडिया चक्रे हटक दे इंडिया Moving your hand, this is the time just to align. Moving your hand, just to align, just to align. पूछों में गलियों में रेशम की फलियों में बैलों में बीजों में ईदों में बीजों में रेतों के दानों में फिल्मों के गानों में सड़कों के गड्ढों में बातों के गड्ढों में आज भर ले 10 बार वार कर ले रे राम यार पीछे कितना भी कोई पीछे बस है जी जिद है तो जिद है जी किसना यूं ही बस करिए कोई तो चल जिद पड़िए तू बेतरिए या मरे हाँ कोई तो चल जिद पड़िए तू बेतरिए या मरे चक्रे हटक दे इंडिया चक्रे हटक दे इंडिया चक्रे हटक दे इंडिया चक्रे हटक दे इंडिया Moving your hand, this is the time just to align. Moving your hand, this is the time just to align. लड़ती पतंगों में बिरती उमंगों में खेलों के मैदान में तलकाती रेलों में गन्नों के नीचे में पत्थर में छींटे में ढूंढो तो मिल जावे कब तक कोई दो में तंग है सो आज निकले और खुल के आग भी गिले मन गाए ऐसे हाथी रग रग मचल के बोली बस है जी जिद है तो जिद है जी सुना यूं ही बस करिए कोई तो चल जिद पड़िए तू बेतरिए या मरे हाँ कोई तो चल जिद पड़िए तू बेतरिए या मरे चक्रे हटक दे इंडिया 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 ನನ್ನೆಲ್ಲ ನೆಚ್ಚಿನ ಮಿತ್ರರೇ, ಕಾರ್ಯಕ್ರಮದ ಕೊನೆಯಲ್ಲಿದ್ದೀವಿ. ಜಾಗೋ ಭಾರತ್ ಎಂಥ ಜೋಶನ್ನು ನಮ್ಮಲ್ಲೂ ಹುಟ್ಟಿಸ್ಬಿಡುತ್ತೆ ಅಂತಂದರೆ ಪ್ರತಿ ಬಾರಿ ಭಾರತ ಅನ್ಬೇಕಾದ್ರೆ ಭಾಳ ಖುಷಿ ಆಗ್ತಿರುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ, ಅದ್ಭುತವಾದ ಶಕ್ತಿ ಗೊತ್ತಿಲ್ಲದೆ ಹರಿಲಿಕ್ಕೆ ಶುರುವಾಗುತ್ತೆ. ನಾವೆಲ್ಲ ಭಾಳ ಬಾರಿ ಕೇಳ್ಕೊಳ್ತೀವಿ, ಜಾಗೋ ಭಾರತ್ ಮಾಡಿ ನಮಗೇನು ಅನಿಸುತ್ತೆ ಅಂತಂದರೆ ತೀರ್ಕೊಂಡಾಗ ನಮ್ಮೆಲ್ಲರ ಶವಗಳ ಮೇಲೂ ಫ್ಲ್ಯಾಗ್ ಹಾಕುವಷ್ಟರ ಮಟ್ಟಿಗೆ ನಮ್ಮ ಬದುಕಾಗ್ಬಿಟ್ರೆ ಅಷ್ಟರ ಮಟ್ಟಿಗೆ ಸಾರ್ಥಕ ಬದುಕು ಅಂತ. ಅಷ್ಟೇ, ಬದುಕಿನಲ್ಲಿ ಇನ್ನೇನೂ ಕೇಳ್ಕೊಳ್ಳೋದಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಿರ್ತಾರೆ, ಈ ದೇಶ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ಅವರು ಒಂಥರ ಕೊಳಲನ್ನು ಕೇಳಿ ವೀಣೆಯನ್ನು ಕೇಳಿ ಸಖತ್ತಾಗಿ ನಿದ್ದೆ ಹೊಡಿತಿದ್ದಾರೆ. ಅವರನ್ನು ಜಾಗೃತಗೊಳಿಸಬಲ್ಲಂಥ ಗಟ್ಟಿ ಶಕ್ತಿ ಇವತ್ತು ಬೇಕು ಅಂತ. ಇವತ್ತು ಭಾರತ ಜಾಗೃತಗೊಂಡಿದೆ. ಭಾರತ ಜಾಗೃತಗೊಂಡ್ರೆ ಏನಾಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ತಾಯಿ ಭಾರತಿ ನಿದ್ದೆ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡಿದ್ದೀರಿ, ಅವಳು ನಿದ್ದೆ ಮಾಡ್ತಿಲ್ಲ, ಕಣ್ಣು ಮುಚ್ಕೊಂಡು ಪಕ್ಕದಲ್ಲಿ ಕೂತಿದ್ದಾಳೆ ಅಷ್ಟೇ. ಅವಳನ್ನು ಎಬ್ಬಿಸಬೇಕು. ಅವಳು ಎಬ್ಬಿಸಬೇಕು ಅಂದರೆ ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ,
ಕೂತ ಜಾಗದಿಂದ ನಾವು ಮೇಲೇಳಬೇಕು ಅಂತ. ಏನು ಚೆನ್ನಾಗಿದೆ ನೋಡಿ. ಸ್ವಾಮೀಜಿ ಹೇಳ್ತಾರೆ, ಯಾಕೆ ತಾಯಿ ಭಾರತಿ ಸುಮ್ಮನೆ ಕೂತಿದ್ದಾಳೆ ಅಂತಂದರೆ, ಈ ದೇಶದ ಯುವಕ ಯುವತಿಯರು ತನಗೋಸ್ಕರ ಏನು ಕೆಲಸ ಮಾಡ್ತಿಲ್ವಲ್ಲ ಅನ್ನೋ ಬೇಸರದಿಂದ ಕೂತಿದ್ದಾಳೆ ಅಂತ. ನಾವೇನಾದರೂ ಕೆಲಸ ಮಾಡ್ತೀವಿ ಅಂತ ಎದ್ದು ನಿಂತು ಬಿಟ್ಟರೆ ಈ ರಾಷ್ಟ್ರ ಮತ್ತೆ ನಿರ್ಮಾಣವಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ತುಂಬ ಗಂಭೀರವಾದ ದನಿಯಲ್ಲಿ ಹೇಳ್ತಾರೆ. ನನ್ನ ನೆಚ್ಚಿನ ಮಿತ್ರರೇ, ಇವತ್ತಂಥದ್ದೊಂದು ಅಪರೂಪದ ಕೆಲಸಕ್ಕೆ ನಾವು ಸಜ್ಜಾಗ್ತಿದ್ದೀವಿ. ನಮ್ಮೆಲ್ಲರ ಯೌವನ ಸಾರ್ಥಕ ಆಗಬೇಕು ಅಂದರೆ ಅದು ಭಾರತಕ್ಕೆ ಅರ್ಪಣೆಯಾಗಬೇಕು. ಒಂದು ಮಾತನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅಕಸ್ಮಾತ್ ನೀವು ಪಡ್ಕೊಂಡಿರುವಂಥ BE ಡಿಗ್ರಿ, ಅಕಸ್ಮಾತ್ ನೀವು ಪಡ್ಕೊಂಡಿರೋ BE ಡಿಗ್ರಿ ದೇಶಕ್ಕೆ ಉಪಯೋಗಕ್ಕೆ ಬರಲಿಲ್ಲ ಅಂತಂದರೆ ಪ್ಲೀಸ್ ನಿಮ್ಮ BE ಡಿಗ್ರಿನ ತೊಗೊಂಡು ಗಟರ್ಗೆ ಎಸೆದು ಆರಾಮಾಗಿ ಒಂದು ನಿದ್ದೆ ಮಾಡ್ಬೋದು. ನೀವು ಏನಕ್ಕೂ ಉಪಯೋಗ ಇಲ್ಲ. ನೀವು ಮೆಡಿಕಲ್ ಡಿಗ್ರಿ ತೊಗೊಂಡಿದ್ದೀರಾ, ಅದು ಏನಕ್ಕೂ ಲಾಯಕ್ಕಾಗಲಿಲ್ಲ ಅಂತಂದರೆ ಗಟರ್ಗೆ ಎಸೆದು ಸುಮ್ಮನೆ ಮಲ್ಕೊಳ್ಳಿ, ಏನಕ್ಕೂ ಉಪಯೋಗ ಇಲ್ಲ. ನಮ್ಮ ಜೀವನ ಯಾವಾಗ ಸಾರ್ಥಕ ಆಗುತ್ತೆ ಅಂತಂದರೆ ಹೆತ್ತ ತಾಯಿಗೆ, ನನಗೆ ಗೌರವ ಕೊಟ್ಟ ತಾಯಿಗೆ, ನನಗೆ ಪ್ರೀತಿ ಕೊಟ್ಟ ತಾಯಿಗೆ ನನ್ನ ಜೀವನ ಅರ್ಪಣೆಯಾದಾಗ ಮಾತ್ರ ಶ್ರೇಷ್ಠ ಆಗೋದು. ಅನೇಕರು ಹಂಗೆ ಅರ್ಪಣೆ ಆಗೋಗಿದ್ದಾರೆ. ಈ ರಾಷ್ಟ್ರಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡು ಎತ್ತರಕ್ಕೆ ಬೆಳೆದಿದ್ದಾರೆ. ದೇಶದ ಹೆಸರು ಹೇಳಿದರೆ ರೋಮಾಂಚಿತರಾಗ್ತಾರೆ. ಒಬ್ಬ ವ್ಯಕ್ತಿ ನಾನು ಯಾವಾಗಲೂ ನೆನಪಿಸ್ಕೋತೀನಿ, ದೀಪಕ್ ತಿವಾರಿ ಅಂತ. ಅವನು ಬಂಗಾಳದಲ್ಲಿದ್ದವನು, ಸಿಕ್ಕಾಪಟ್ಟೆ ಅಧ್ಯಯನ ಮಾಡ್ಕೊಂಡು ಬಂಗಾಳಕ್ಕೆ ಬಂದ, ಒಂದು ಫ್ಯಾಕ್ಟ್ರಿ ಶುರು ಮಾಡ್ದ. ಬಂಗಾಳದಲ್ಲಿ ಸ್ಟ್ರೈಕ್ ಆಯಿತು, ಫ್ಯಾಕ್ಟ್ರಿ ಮುಚ್ಚಿದ. 3 ತಿಂಗಳ ನಂತರ ಮತ್ತೆ ಓಪನ್ ಮಾಡ್ದ, ಮತ್ತೆ ಫ್ಯಾಕ್ಟ್ರಿ ಮುಚ್ಚಬೇಕಾಗಿ ಬಂತು. ಕಣ್ಣೀರು ಇಳಿಸ್ತಾ ಹೋಗಿ ದೆಹಲಿನಲ್ಲಿ ತನ್ನ ಫ್ರೆಂಡ್ ಆಫೀಸಲ್ಲಿ ಮೂಲೆಯಲ್ಲಿ ಕೂತಿದ್ದಂತೆ. ದೇಶದ ಸ್ಪಿರಿಟ್ ಹೆಂಗಿರುತ್ತೆ ನೋಡಿ. ಮೂಲೆಯಲ್ಲಿ ಕೂತಿದ್ದವನಿಗೆ ಅವನ ಹೆಂಡತಿ ಅವನ ಆಫೀಸ್ ನೋಡಬೇಕು ಅಂತ ಬಂದು ಕೂತ್ಕೋತಾಳೆ. ಕೂತ್ಕೊಂಡು ಹೆಂಡತಿ ಹೇಳ್ತಾಳೆ, ಹೆಂಡತಿ ಕೂತ್ಕೊಂಡು ಗಂಡನಿಗಿನ್ನೂ ಫ್ಯಾನ್ ಇರಲಿಲ್ಲ, ಗಾಳಿ ಇಲ್ಲ, ಮೂಲೆಯಲ್ಲಿ ಕೂತಿದ್ದಾನೆ, ಹೊಟ್ಟೆ ಉರಿತವಳಿಗೆ. ಎದುರುಗಡೆ ಬಿದ್ದಿದ್ದ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ತೊಗೊಂಡು ಗಾಳಿ ಬೀಸ್ಕೊತಿದ್ಲಂತೆ. ಅವನ ಫ್ರೆಂಡ್ ಹೇಳ್ತಾನೆ, ನಿನ್ನ ನಾಚಿಕೆ ಆಗಲ್ವಾ, ಇಡು ಕಾರ್ಡ್ಬೋರ್ಡ್ ಅಲ್ಲ ಅದು, ಅದನ್ನು ಫ್ಲಾಪಿ ಅಂತ ಕರೀತಾರೆ, 3.25 ಇಂಚಿನ ಫ್ಲಾಪಿ, ಅದು ಭಾರತದಲ್ಲಿ ಸಿಗಲ್ಲ, ವಿದೇಶದಿಂದ ತರಿಸ್ಕೊಂಡಿದ್ದೀನಿ ನಾನು, ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಕಾಸ್ಟ್ಲಿ, ಅದು ಇಡು ಕೆಳಗೆ ಅಂತ ಬೈದ. ಅವನ ಹೆಂಡತಿ ಗಾಬರಿಯಾಗಿ ಬಿಸಾಕಿದ್ಲು, ಅಸಹನೆ ಇತ್ತು ಅವಳಿಗೆ. ಆದರೆ ಭಾರತದಲ್ಲಿ ಸಿಗಲ್ಲ ಅನ್ನುವಂಥ ವಿಚಾರ ಇತ್ತಲ್ಲ, ದೀಪಕ್ ತಿವಾರಿಗೆ ಎಂಥ ಆಶ್ಚರ್ಯ ಹುಟ್ಟಿಸ್ತು ಅಂದರೆ ಅವನ ಕೈಗೆ ಎತ್ಕೊಂಡಂತೆ, ಇದು ಭಾರತದಲ್ಲಿ ಸಿಗಲ್ವಾ, ಇದನ್ನು ವಿದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾ, ಇದು ಕಾಸ್ಟ್ಲಿನಾ ಅಂತ ಕೇಳ್ದ. ಅವನು ಹೂ ಅಂದಿದ ತಕ್ಷಣ ಹೇಳ್ತಾನೆ, ಹಾಗಿದ್ರೆ ಇದನ್ನು ನಾನು ಭಾರತದಲ್ಲಿ ತಯಾರು ಮಾಡೋ ಫ್ಯಾಕ್ಟ್ರಿ ಶುರು ಮಾಡ್ತೀನಿ ಎಂದ. ಏನು ಥಾಟ್ ರೀ ಇದು, ಎಂಥ ಅದ್ಭುತವಾದ ಶಕ್ತಿ. ನೋಯ್ಡಾದಲ್ಲಿ ಫ್ಯಾಕ್ಟ್ರಿ ಶುರು ಮಾಡ್ದ. ಫ್ಲಾಪಿ ತಯಾರು ಮಾಡುವಂಥ ಮೊದಲ ಕಂಪನಿ ಅವನದ್ದಾಯಿತು. ಫ್ಲಾಪಿ ಮಾಡ್ತಾ ಮಾಡ್ತಾ CD ತಯಾರು ಮಾಡ್ದ. CD ಆದ ನಂತರ DVD ಹೋದ, ರೀಡ್ ರೈಟಬಲ್ DVD ಆಯಿತು. ಜಗತ್ತಿನ ಮಾರ್ಕೆಟಲ್ಲಿ ಎಂಥ ಹೆಸರು ಗಳಿಸ್ದ ಅಂತಂದರೆ, ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಮೋಸರ್ ಬೇಯರು, ಅದು ಇವನೇ ತಯಾರು ಮಾಡಿದ ಕಂಪನಿ. ಸೋನಿ ಕಂಪನಿಗೆ ಕಾಂಪೀಟ್ ಮಾಡಬಲ್ಲಂತ CD DVDಗಳನ್ನು ತಯಾರು ಮಾಡಿದ ಅವನು. ಸೋನಿ ಕಂಪನಿ ಗಲಾಟೆ ಮಾಡ್ತು. ಒಂದ್ಸಲ ಅವನ ವಿರುದ್ಧ ಏನೋ ದಾವೆ ಹುಡ್ತು. ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಗಿ ಆ ದಾವೆಯಲ್ಲಿ ಗೆದ್ದ. ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಅವನಿಗೆ ಮಾನ್ಯತೆ ಕೊಟ್ರಂತೆ. ಏನು ಮಾನ್ಯತೆ ಗೊತ್ತೇನು, ಈ ಕಂಪನಿ ಏನಿದೆಯೋ ಮೋಸರ್ ಬೇಯರ್, ಜಗತ್ತಿನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಯಾವುದಾದ್ರೂ ಕಂಪನಿ ಇದ್ದರೆ ಅದು ಮೋಸರ್ ಬೇಯರ್ ಕಂಪನಿಯ CDಗಳು ಅಂತ ಅವನಿಗೆ ಹೆಮ್ಮೆ ಕೊಟ್ಟರಂತೆ. ಅವ್ನ ಹೆಂಡತಿನ ಇಂಟರ್ವ್ಯೂ ಮಾಡಿದ್ರು ಪತ್ರಕರ್ತರು. ಇಂಟರ್ವ್ಯೂ ಮಾಡಿ ಕೇಳಿದ್ರು, ನಿಮ್ಮ ಯಜಮಾನರಿಗೆ ಖುಷಿ ಆಗೋದು ಯಾವಾಗ? ಅವನ ಹೆಂಡತಿ ಏನು ಹೇಳ್ತಾಳೆ ಗೊತ್ತಾ, ಏನೂ ಇಲ್ಲ ಸರ್, ನಮ್ಮ ಮನೆಯಲ್ಲಿ ಮೋಸರ್